ನಮಸ್ಕಾರ ಮುದ್ದು ಮಕ್ಕಳೇ, ನಳಿನಿ ಅಜ್ಜಿಯ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಠಾತ್ತಾಗಿ ಭೂಮಿ ನಡುಗಿತು. ಸುಳಿಯುವ ಧೂಳಿನಿಂದ ಒಂದು ಭಯಾನಕ ರೂಪ ಎದ್ದು ಬಂದಿತು. ಅದೇ ತಾಟಕ. ಮಾಂಸ ಮತ್ತು ಕ್ರೋಧದ ಪರ್ವತದಂತೆ ಕಾಣುತ್ತಿದ್ದಳು. ಅವಳ ಘರ್ಜನೆ 100 ಗುಡುಗುಗಳು ಏಕಕಾಲಕ್ಕೆ ಮೊಳಗಿದಂತಿತ್ತು. ಅವಳು ತನ್ನ ಬೃಹತ್ ಗಾತ್ರದ ಹೊರತಾಗಿಯೂ ಅತಿ ವೇಗವಾಗಿ ಕಲ್ಲುಗಳನ್ನು ರಾಜಕುಮಾರರ ಮೇಲೆ ಎಸೆದಳು. ರಾಮನು ಒಂದು ಕ್ಷಣ ಹಿಂಜರಿದನು. ಅವನ ಹೃದಯವು ಕರುಣೆಯಿಂದ ತುಂಬಿತು. ಎಷ್ಟೇ ಕ್ರೂರವಾಗಿದ್ದರೂ ಅವಳು ಒಬ್ಬ ಹೆಣ್ಣು ಎಂಬ ಭಾವ ಅವನಿಗಿತ್ತು. ಆದರೆ ವಿಶ್ವಾಮಿತ್ರರ ಧ್ವನಿ ಮಿಂಚಿನಂತೆ ಮೊಳಗಿತು. ರಾಮ, ಹಿಂಜರಿಯಬೇಡ. ಪ್ರಜೆಗಳ ರಕ್ಷಣೆಯೇ ರಾಜನ ಪರಮಧರ್ಮ. ಜಗತ್ತನ್ನು ನಾಶ ಮಾಡುವ ಈ ದುಷ್ಟಶಕ್ತಿಯನ್ನು ಸಂಹರಿಸುವುದು ಪಾಪವಲ್ಲ, ಅದು ನಿನ್ನ ಕರ್ತವ್ಯ. ರಾಮನು ತನ್ನ ಧನಸ್ಸನ್ನು ಹಿಡಿದನು. ಹೆದೆ ಏರಿಸಿದಾಗ ದಿವ್ಯನಾದವೊಂದು ಹೊರಹೊಮ್ಮಿತು. ಸೂರ್ಯನಂತೆ ಪ್ರಕಾಶಮಾನವಾದ ಒಂದೇ ಒಂದು ಬಾಣದಿಂದ ಅಯೋಧ್ಯೆಯ ರಾಜಕುಮಾರನು ಕತ್ತಲೆಯ ಎದೆಯನ್ನು ಸೀಳಿದನು. ತಾಟಕ ನೆಲಕ್ಕೆ ಉರುಳಿದಂತೆ ಭಾರವಾದ ಶಾಪವು ವಿಮೋಚಗೊಂಡಿತು. ವರ್ಷಗಳ ನಂತರ ಮೊದಲ ಬಾರಿಗೆ ಧೂಳಿನಲ್ಲಿ ಒಂದು ಹೂವು ಅರಳಿತು. ರಕ್ಷಕನು ನಿಜವಾಗಿಯೂ ಬಂದಿದ್ದಾನೆಂದು ತಿಳಿದ ಋಷಿಗಳು ಮುಗುಳು ನಕ್ಕರು. ಆದರೆ ಇದು ಕೇವಲ ಆರಂಭವಾಗಿತ್ತು. ಕಾಡಿನ ಆಳದಲ್ಲಿ ಇನ್ನೂ ಅನೇಕ ನೆರಳುಗಳು ಕಾಣುತ್ತಿದ್ದವು ಮತ್ತು ಮಹಾನ್ ವಿಧಿಯು ಅವರನ್ನು ಮಿಥಿಲಾ ನಗರದ ಕಡೆಗೆ ಕರೆದೊಯ್ಯಿತು. ಈ ಕತೆ ಇಷ್ಟ ಆಯ್ತಾ ಮಕ್ಕಳೇ? ನಾಳೆ ಸಿಗ್ತೀನಿ. ಬಾಯ್. ಮತ್ತಷ್ಟು ಕುತೂಹಲಕಾರಿ ಕಥೆಗಳಿಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೊಡೆಯೋದನ್ನು ಮರಿಬೇಡಿ.